ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗುರುಪೂರ್ಣಿಮೆ ಆಗಿರೋದ್ರಿಂದ ಸಾಯಿಬಾಬನ ದೇವಸ್ಥಾನಕ್ಕೂ ಮತ್ತು ರಾಘವೇಂದ್ರ ಮಠಕ್ಕೂ ಹೋಗೋಣ ಅಂತ ಹೊರಟಿದ್ದೆ. ಸರಿ ಅಂತ ಬಸ್ಸಿಗೆ ಹೋದೆ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಸನಲ್ಲಿ ಸಾಯಿಬಾಬಾ ದೇವಸ್ಥಾನದ ಹತ್ರ ಬಂದ್ವಿ ಬಸ್ಸಿಗೆ. ಟ್ರೆಂಡ್ಸ್ ಶೋರೂಮ್ ಇದೆಯಲ್ಲ, ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ದೇವಸ್ಥಾನ ಇದೆ. ಅಲ್ಲಿ ತುಂಬ ಅಂದರೆ ತುಂಬ ನೀಟಾಗಿ ಮಾಡ್ತಾರೆ ಗುರುಪೂರ್ಣಿಮೆಯಲ್ಲಿ. ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾನು ಬೆಳಗ್ಗೆ ಫಸ್ಟ್ ಹೋದಾಗ ಅಷ್ಟು ರಶ್ ಇರಲಿಲ್ಲ. ಬೇಗ ಮೂವ್ ಆಯಿತು ಕ್ಯೂ ಎಲ್ಲ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನೈಟ್ ಟೈಮ್ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತಂತೆ ಸೀರಿಯಲ್ ಸೆಟ್ದು. ಆವಾಗಲೂ ಸ್ವಲ್ಪ ಜನ ರಶ್ ಇತ್ತು. ನೋಡಿ ಫಸ್ಟು ಒಳಗಡೆ ಈ ಥರ ಡೆಕೋರೇಷನ್ ಮಾಡಿದ್ದಾರೆ. ಸೈಡಲ್ಲಿ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಎಷ್ಟು ಸೈಲೆಂಟಾಗಿ ಜನಗಳು ಬಿಹೇವ್ ಮಾಡ್ತಾರೆ ಅಂದರೆ ತುಂಬ ಸೈಲೆಂಟಾಗಿ ಬಿಹೇವ್ ಮಾಡ್ತಾರೆ. ಅಲ್ಲಿ ಈ ಥರ ಪ್ರಸಾದ ಕೊಟ್ಟರು. ಆ ಪ್ರಸಾದ ಇಸ್ಕೊಂಡು ಬಾಬಾಗೆ ಮಾಡಿರೋ ಅಲಂಕಾರ ಎಲ್ಲ ನೋಡ್ಕೊಂಡು ಮುಂದೆ ದೊಡ್ಡ ದೇವಸ್ಥಾನಕ್ಕೆ ಅಂತ ಬಂದ್ವಿ. ಆಚೆನೂ ಅಷ್ಟೇ ನೀಟಾಗಿ ಬ್ಯಾರಿಗೇಟ್ ಎಲ್ಲ ಹಾಕಿದ್ದಾರೆ. ಈ ಸೈಡ್ ಹೋದರೆ ಒಂದು ಸೈಡ್ ಹೋಗಿ ಒಂದು ಸೈಡ್ ವಾಪಸ್ ಬರೋ ಥರ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಮತ್ತು ಅಲ್ಲಿ ಬಾಬಾ ಪುಸ್ತಕನ ಓದ್ತಾ ಇರ್ತಾರೆ. ಈ ಥರ ಓದ್ತಾ ಇರ್ತಾರೆ. ಇದು 7 ದಿವಸದಿಂದ ವ್ರತ ಮಾಡ್ತಿರ್ತಾರಂತೆ. ಅದು ಒಂದು ದಿನ ಓದೋದಲ್ಲ, 7 ದಿನವೂ ಬಾಬಾ ಪುಸ್ತಕನ ಹಿಂಗೆ ಓದ್ತಿರ್ಬೇಕು. ಕೆಲವರು ಹರಕೆ ಮಾಡ್ಕೊಂಡಿರ್ತಾರೆ, ಆ ಥರ ಎಲ್ಲ ಓದ್ತಿರ್ತಾರೆ. ಇಲ್ಲಿ ಕೂತಿರೋರು ಎಲ್ಲರೂ ಬಾಬಾ ಪುಸ್ತಕನೇ ಓದ್ತಾ ಇದ್ರು. ನೋಡಿ ಒಳಗಡೆ ಹೋದರೆ ಯಾವುದೋ ಒಂಥರ ಸ್ವರ್ಗಕ್ಕೆ ಹೋದ ಥರ ಅನಿಸುತ್ತೆ, ಫೀಲ್ ಆಗುತ್ತೆ. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಮತ್ತು ಜನಗಳು ಅಷ್ಟೇ ತುಂಬ ಸೈಲೆಂಟಾಗಿ ನೆಮ್ಮದಿಯಾಗಿ ಭಕ್ತಿಯಿಂದ ಕೂತಿದ್ರು. ಅಲ್ಲಿ ಹೋದರೆ ದೇವ್ರು ನೋಡೋಕ್ಕೂ ಅಷ್ಟೇ ಗಡಿಬಿಡಿ ಮಾಡಲ್ಲ. ಸ್ವಲ್ಪ ಹೊತ್ತು ನೋಡಿ ಆಮೇಲೆ ಮುಂದಕ್ಕೆ ಹೋಗಿ ಅಂತ ಹೇಳ್ತಾರೆ. ಅಷ್ಟು ಚೆನ್ನಾಗಿ ಅಷ್ಟು ನೀಟಾಗಿ ಆರ್ಗನೈಸ್ ಮಾಡಿದರು. ನೋಡಿ ಈ ಥರ ಡೆಕೋರೇಷನ್ ಮಾಡಬೇಕು ಅಂದರೆ ಎಷ್ಟು ದಿನ ಟೈಮ್ ತಗೊಂಡಿರ್ತಾರೆ. ಒಂದೊಂದು ರೋಸೂ ಅಷ್ಟು ಚೆನ್ನಾಗಿ ಕಾಣಿಸ್ತಿರೋದು. ನೋಡಿ ಬಾಬಾ ಅಂತೂ ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ರು. ಎಷ್ಟು ಸಲ ನೋಡಿದ್ರು ಮತ್ತೆ ನೋಡಬೇಕು ಅಂತ. ನಾನು ಆಚೆ ನಿಂತ್ಕೊಂಡು ಒಂದು ಸ್ವಲ್ಪ ಹೊತ್ತು ನೋಡ್ತಾನೇ ಇದ್ದೆ. ನೋಡಿ ಈ ಥರ ಎಲ್ಲ ಡೆಕೋರೇಷನ್ ಮಾಡಿರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಹತ್ರದಲ್ಲಿದ್ದೀರಾ ಹೋಗ್ಬಿಟ್ಟು ಬನ್ನಿ. ಸಂಜೆ ಆದ್ರೂ ಇಲ್ಲಿ ಹಣ್ಣು ಕಾಯಿ ಮಾಡ್ತಾರಲ್ಲ, ಅವರಿಗೆ ಅವ್ರದ್ದೆಲ್ಲ ಬುಟ್ಟಿಗೆ ಅವನೊಂದು ಹಣ್ಣು ಕಾಯಿ ಪ್ರಸಾದ ಎಲ್ಲ ಹಾಕಿ ಕೊಡ್ತಾಯಿದ್ರು. ನಾನಂತೂ ಸುಮಾರು ಹೊತ್ತು ನಿಂತಿದ್ದೆ ಬಾಬಾನ ನೋಡ್ಕೊಂಡು. ಅಲಂಕಾರ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅಲ್ಲಿಂದ ಆಚೆ ಬಂದು ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದ ಇಸ್ಕೊಳ್ಳೋಣ ಅಂತ ಬಂದೆ. ಕೇಸರಿಬಾತ್ ಕೊಟ್ಟರು. ಒಂದು ಸಲ ಕೇಸರಿಬಾತ್ ಆಯಿತು. ಫ್ರೆಂಡ್ ಬಂದಾಗ ಇನ್ನೊಂದು ಸಲ ಹೋದೆ, ಆವಾಗ ಉಪ್ಪಿಟ್ಟು ಕೊಟ್ಟರು. ಅಲ್ಲಿ ಮಂಗಳಾರತಿ ತಗೊಂಡು ಧೂಳ್ತನ ಇಟ್ಕೊಂಡು ಫ್ರೆಂಡಿಗೋಸ್ಕರ ಕಾಯ್ತಾ ಇದ್ದೆ. ಅವಳು ಬರೋವರೆಗೂ ಆಚೆ ವಿಡಿಯೋ ಮಾಡೋಣ ಅಂತ ಮಾಡ್ಕೊತಾ ಇದ್ದೆ. ಆಚೆನೂ ಅಷ್ಟೇ ಗಿಡಗಳು ಬೆಳೆಸಿರೋದಾಗಲಿ, ನೀಟ್ನೆಸ್ ಆಗಲಿ, ಜನಗಳು ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇನ್ನೂ ನೀಟಾಗಿ ಮೇಂಟೈನ್ ಮಾಡಿದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನೋಡಿ ಇದು ನೈಟ್ ಟೈಮು ಈ ಸೀರಿಯಲ್ ಸೆಟ್ ಎಲ್ಲ ಹಾಕ್ತಾರೆ. ತುಂಬ ಚೆನ್ನಾಗಿ ಕಾಣುತ್ತಂತೆ. ಆವಾಗ ನಮಗೆ ನೈಟ್ ಹೋಗೋಕ್ಕಾಗಲ್ಲ ಅಂಥೇಳಿ ನೋಡಿ ಬಾಬಾ ಆಚೆಯಿಂದನೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ. ಫ್ರೆಂಡ್ ಬಂದಮೇಲೆ ಅಲ್ಲೇ ಪಕ್ಕದಲ್ಲಿ ಅಂಗಡಿ ಇತ್ತು. ಅಲ್ಲಿ ಏನೇನು ತಗೊಂಡೆ ಪಾರ್ಟ್ 2 ಅಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು.